ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಕ್ರಿಕೆಟ್ ಹುಡುಗ ಮಾತಾಡ್ತಿರೋದು. ಎಲ್ಲರಿಗೂ ಶುಭ ದಿನ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಇವತ್ತು ಸೆಕೆಂಡ್ T20 ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಅದು ಪ್ರಿವ್ಯೂ ಮಾಡೋಕ್ಕೆ ಬಂದಿದ್ದೀನಿ. ವಿಡಿಯೋಗೆ ಹೋಗೋಕ್ಕಿಂತ ಮುಂಚೆ ಯಾರನ್ನ ಫಸ್ಟ್ ಟೈಮ್ ಬಂದು ನಮ್ಮ ಚಾನಲಲ್ಲಿ ವೀಡಿಯೋಸ್ ನೋಡ್ತಾ ಇದ್ರೆ, ವೀಡಿಯೋಸ್ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಕೆಳಗಡೆ ನಿಮ್ಮ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಪ್ಲೀಸ್ ಅದನ್ನು ಮಾತ್ರ ಒತ್ತಿ. ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ ಜೊತೆ ವೀಡಿಯೋ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆನ ಹಂಚ್ಕೊಳ್ಳಿ ಅಂತ ಕೇಳ್ತಾ ಈಗ ಬನ್ನಿ ಒಂದೇ ವಿಡಿಯೋಗೆ ಜಂಪ್ ಮಾಡೋಣ. ಸೇಮ್ ಪ್ರಿವ್ಯೂದಲ್ಲಿ ಏನಿರುತ್ತೆ, ಸ್ಟೇಡಿಯಮ್ ಯಾವುದಂದರೆ ನಿನ್ನೆ ಆಡಿದೆ, ಅಂದರೆ ಪಲ್ಲೇಕಲ್ಲೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಮ್ಮು. ಅಲ್ಲೇ ಆಡ್ತಾ ಇರೋದು ಇವತ್ತು. ಪ್ಲೇಯಿಂಗ್ ಲೈನಲ್ಲಿ ಏನಾದ್ರು ಚೇಂಜಸ್ ಇರುತ್ತೆ ಅಂತ ಕೇಳಿದ್ರೆ ನನ್ನ ಪ್ರಕಾರ ಏನೂ ಚೇಂಜಸ್ ಇರೋಲ್ಲ. ಯಾಕಂದರೆ ನಿಮಗೆ ಒಂದೇ ದಿನ ಗ್ಯಾಪ್ ಇರೋದು. ಸೊ ನಿಮಗೆ ನಿನ್ನೆ ಅಂದರೆ ಸ್ಯಾಟರ್ಡೆ ಆಡಿದ್ದು ಪ್ಲೇಯರ್ಸೇ ಆಡ್ತಾರೆ. ಯಾಕಂದರೆ ಪಿಚ್ನ ಅವರು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿರ್ತಾರೆ, ಯಾವ ಥರ ಬಿಹೇವ್ ಆಗುತ್ತೆ, ಯಾವ ಥರ ಇರುತ್ತೆ ಅಂತ. ಸೊ ಅದಕ್ಕೆ ನನ್ನ ಪ್ರಕಾರ ಏನು ಪ್ಲೇಯಿಂಗ್ ಲೈನಲ್ಲಿ ಚೇಂಜಸ್ ನೋಡೋಕೆ ಹೋಗಲ್ಲ. ನೋಡಿದ್ರೂ ಯಾವುದೋ ಒಂದು ಚೇಂಜಸ್ ನೋಡ್ಬೋದು ಅಷ್ಟೇ, ಗೌತಮ್ ಗಂಭೀರ್ ಅವರಿಂದ ಅಷ್ಟೇ. ಇನ್ನೇನು ಚೇಂಜಸ್ ಮಾಡೋಕ್ಕೆ ಹೋಗಲ್ಲ. ಇವತ್ತು ಕ್ರೂಷಲ್ ಮ್ಯಾಚ್ ಆಗುತ್ತೆ. ಯಾಕಂದರೆ 3 ಸೀರೀಸ್ ಇರೋದ್ರಿಂದ ನಿಮಗೆ ಸೆಕೆಂಡ್ T20 ಯಾವಾಗ ಕ್ರೂಷಲ್ ಇರುತ್ತೆ. ಇವತ್ತು ಶ್ರೀಲಂಕಾಗೆ ವಿನ್ ಆಗಲೇಬೇಕು. ಅವ್ರೇನೋ ಸೀರೀಸು ಡ್ರಾ ಮಾಡ್ಕೋಬೇಕು, ಇಲ್ಲಾಂದರೆ ವಿನ್ ಆಗಬೇಕು ಅಂದರೆ. ಸೊ ಅದಕ್ಕೆ ಇವತ್ತು ಎರಡು ಟೀಮ್ಗೂ ಇಂಪಾರ್ಟೆಂಟ್ ಮ್ಯಾಚು. ನನ್ನ ಪ್ರಕಾರ ಇವತ್ತು ಇಂಡಿಯಾ ಟಾಪ್ ಇದ್ದೇ ಇರ್ತಾರೆ ವಿನ್ ಆಗೋದಕ್ಕೆ. ಏನು ಆಡಿದ್ದು ಮ್ಯಾಚ್ ಸೈಕಾಗಿತ್ತು. 15th ಓವರ್ವರೆಗೂ ಶ್ರೀಲಂಕಾ ಮತ್ತು ಇಂಡಿಯಾ ಯಾರು ವಿನ್ ಆಗ್ಬೋದು ಅಂತ ಇತ್ತು. ಆಮೇಲೆ 16th ಓವರಲ್ಲಿ ಮತ್ತು ಲಾಸ್ಟ್ 5 ಓವರ್ಸಲ್ಲಿ ಅರೌಂಡ್ 9 ವಿಕೆಟ್ ತೆಗೆದಿದ್ದೀವಿ ಆಲ್ ಔಟ್ ಮಾಡಾಕೋದ್ವಿ ಶ್ರೀಲಂಕನ್ ಟೀಮನ್ನು ಹೇಳ್ಬೇಕಂದ್ರೆ. ಅವರು 15th ಓವರಲ್ಲಿ ಒಂದೇ ವಿಕೆಟ್ ಬಿದ್ದಿರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ 5 ಓವರಲ್ಲಿ 9 ವಿಕೆಟ್ ತೆಗಿತಾರೆ ನಮ್ಮ ಬೌಲರ್ಸು. ಸೈಕಾಗಿ ಕಂಬ್ಯಾಕ್ ಮಾಡ್ತಾರೆ. ಎಕ್ಸ್ಪೆಷಲಿ ಅಕ್ಷರ್ ಪಟೇಲ್, ಆಮೇಲೆ ಹರ್ಷದೀಪ್ ಸಿಂಗ್, ಸಿರಾಜ್ ಮತ್ತು ನಿಮಗೆ ರಿಯಾನ್ ಪರಾಗ್ ಅವರೆಲ್ಲ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಸೊ ಇಷ್ಟೇ, ಏನು ಚೇಂಜಸ್ ನೋಡೋಕ್ಕಾಗಲ್ಲ. ಪ್ಲೇಯಿಂಗ್ ಲೆವೆನಲ್ಲಿ ಸೇಮ್ ಪ್ಲೇಯಿಂಗ್ ಲೆವೆನಲ್ಲಿ ಆಡ್ತಾರೆ. ಯಾಕಂದರೆ ಪಿಚ್ ಅವರಿಗೆ ಗೊತ್ತಿರುತ್ತೆ ಯಾವ ಥರ ಬಿಹೇವ್ ಆಗುತ್ತೆ, ಯಾವ ಥರ ಆಡಬೇಕು ಇದ್ರ ಮೇಲೆ ಅಂತ. ಸೊ ಅದಕ್ಕೆ ಇವತ್ತು ಮೋಸ್ಟ್ಲಿ ಇಂಡಿಯಾ ಟಾಸ್ ವಿನ್ ಆದರೆ ಇವತ್ತು ಚೇಸಿಂಗ್ ತೊಗೊತಾರೆ ಅಂದ್ಕೊತೀನಿ. ಯಾಕಂದರೆ ಚೇಸ್ ಮಾಡೋಕ್ಕೆ ಸಖತ್ತಾಗಿತ್ತು. ಪಿಚ್ಚು ಏನು ಅಷ್ಟೊಂದು ಬಿಹೇವ್ ಏನು ಚೆನ್ನಾಗೇ ಬ್ಯಾಟಿಂಗ್ ಬರ್ತಾಯಿತ್ತು. ಅದಕ್ಕೆ ಅವರು ನಿಸನ್ ಖಾನ್ ಅವರು ಶ್ರೀಲಂಕಾ ಕಡೆ ಸೈಕಾಗಿ ಆಡಿದ್ರು. ಅವರು ಬ್ಯಾಟಿಂಗು 77 ಏನೋ ಹೊಡೆದ್ರು. ಅದೇ ಥರನೇ ಇವತ್ತು ಇಂಡಿಯಾ ಟಾಸ್ ವಿನ್ ಆದರೆ ಚೇಸಿಂಗ್ ತೊಗೊಳುತ್ತೆ. ಯಾಕಂದರೆ ಚೇಸ್ ಮಾಡೋಕ್ಕೆ ಪಿಚ್ಚು ಇನ್ನೂ ಈಸಿ ಮಾಡ್ಕೊಂಡು ಕೊಡುತ್ತೆ. ಸೊ ಇದು ನನ್ನ ಅನಿಸಿಕೆ. ನಿಮ್ಮ ಏನು ಕಮೆಂಟ್ಸು, ನಿನ್ನೆ ಮ್ಯಾಚ್ ಮತ್ತು ಇವತ್ತೇನೇನು ಪ್ಲೇಯಿಂಗ್ ಏನು ಚೇಂಜಸ್ ಇರುತ್ತಾ ಅಂದರೆ ನಿಮ್ಮ ಅನಿಸಿಕೆ ನೀವು ಕಮೆಂಟ್ಸಲ್ಲಿ ತಿಳಿಸಿ. ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಕ್ರಿಕೆಟ್ ರಿಲೇಟೆಡ್ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಈಗಿನ ಒಂದೊಂದು ಹೆಜ್ಜೆ ಇಟ್ಕೊಂಡು ಬರ್ತಾಯಿದ್ದೀನಿ. ಸೊ ನಿಮ್ಮ ಸಪೋರ್ಟ್, ನಿಮ್ಮ ಬೆಂಬಲ ಇದೇ ಥರ ನನ್ನ ಚಾನಲ್ಗೆ ಸಿಗ್ತಾ ಇರಲಿ ಅಂತ ಕೇಳ್ತಾ, ಇಷ್ಟ ಆಗಿತ್ತು ವಿಡಿಯೋ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿದೆ ಅಷ್ಟೇ. ಏನಿಲ್ಲ, ಇವತ್ತು ಚೇಂಜಸ್ ಏನಿರಲ್ಲ. ಮತ್ತು ಟಾಸ್ ವಿನ್ ಆದರೆ ಇವತ್ತು ಇಂಡಿಯಾ ಚೇಸಿಂಗ್ ತೊಗೊತಾರೆ. ಮತ್ತು ಇವತ್ತು ನಮ್ಮ ಮಿಡಲ್ ಆರ್ಡರು ಮತ್ತು ಲೋ ಡೌನ್ ದ ಆರ್ಡರು ಪಿಕ್ ಇವತ್ತು ಸರಿಯಾಗಿ ರನ್ ಹೊಡಿಬೇಕು. ಯಾಕಂದರೆ ಲಾಸ್ಟ್ ಮ್ಯಾಚ್ ನೋಡಿದ್ರೆ ಅವರಿಂದನೇ ರನ್ ಬಂದಿಲ್ಲ. ನಮ್ಮ ಟಾಪ್ 4 ಮಸ್ತಾಗಿ ಬ್ಯಾಟಿಂಗ್ ಆಡಿದ್ರು. ಇವತ್ತು ಮಿಡಲ್ ಆರ್ಡರು ಮತ್ತು ಟಾಪ್ ಆರ್ಡರು ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು. ನೋಡೋಣ ಇವತ್ತು ಅವರಿಂದ ರನ್ ಬರುತ್ತೆ. ರಿಂಕು ಸಿಂಗು, ಹಾರ್ದಿಕ್ ಪಾಂಡ್ಯ ಕಡೆಯಿಂದ ರನ್ ಬರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ವಿಡಿಯೋ ಶೇರ್ ಮಾಡಿ ಅಂತ ಕೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.